ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ಮಾಹೇರ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಬಹಳ ದಿನಗಳಿಂದ ಕಾರಣಾಂತರಗಳಿಂದ ವಿಡಿಯೋವನ್ನು ಮಾಡೋಕ್ಕಾಗಿಲ್ಲ. ಸೊ ಅದಕ್ಕಾಗಿ ಇವತ್ತಿನ ದಿನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದು. ಇವತ್ತಿನ ದಿನ ಅದರ ಮುಂದುವರಿದ ಭಾಗ ಯಾವುದಪ್ಪ ಅಂದರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಎರಡನೆಯ ಒಂದು ವಿಧ. ಅದು ಯಾವುದಪ್ಪ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ, ಮುಂದುವರಿಯುತ್ತಿರುವ ವರ್ತಮಾನ ಕಾಲ ಅಂತ ಹೇಳಿ ನಾವು ಕನ್ನಡದಲ್ಲಿ ನಾವು ಕರಿತೀವಿ. ಹಾಗಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಒಂದು ವಾಕ್ಯವನ್ನ ಮಾಡಬೇಕಾದ್ರೆ ನಮಗೆ ಫಾರ್ಮುಲಾದ ಅಗತ್ಯತೆ ಬಹಳಷ್ಟು ಇದೆ. ಹೌದಾ, ಹಾಗಾದ್ರೆ ಏನು ಫಾರ್ಮುಲಾ, ಏನು ಸೂತ್ರ? ಮೊದಲನೇದಾಗಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಮಾಡಬೇಕಾದ್ರೆ ಸಬ್ಜೆಕ್ಟ್ ಅನ್ನ ನಾವು ಬಳಸಬೇಕು. ಸಬ್ಜೆಕ್ಟ್ ಕರ್ತೃಪದ, ಸಬ್ಜೆಕ್ಟ್ ಅಂದ್ರೆ ಕರ್ತೃಪದ. ತದನಂತರ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸಬೇಕು. ಇಲ್ಲಿ ನಾವು ಮೂರು ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸ್ತೇವೆ. ಒಂದು ಆಮ್, ಎರಡನೇದು ಈಸ್, ನಂತರ ಆರ್. ಈ ಮೂರು ಹೆಲ್ಪಿಂಗ್ ವರ್ಬ್ಗಳನ್ನ ನಾವು ಇಲ್ಲಿ ಬಳಸ್ತೇವೆ. ನಂತರ ಇಲ್ಲಿ ನಾವು ವರ್ಬ್ ಫಾರ್ಮ್ ಅನ್ನ ಬಳಸಬೇಕು. ವರ್ಬ್ ಫಾರ್ಮ್ ಯಾವುದನ್ನ ಬಳಸಬೇಕಂದ್ರೆ ವರ್ಬ್ P4 ಫಾರ್ಮ್ ಅನ್ನು ಬಳಸಬೇಕು. ವರ್ಬ್ ನಲ್ಲಿ ನಾವು ಒಟ್ಟಾರೆಯಾಗಿ 5 ಫಾರ್ಮ್ಗಳನ್ನು ನೋಡ್ತೇವೆ. ಅದು ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಇನ್ಫಿನಿಟಿವ್ ಆಗಿ ಒಂದು ವರ್ಬ್ ಅನ್ನ ಉದಾಹರಣೆಯಾಗಿ ಕೊಟ್ಟಾಗ, ಈಗ ನಾವು ಥಿಂಕ್ ಅಂತ ಒಂದು ವರ್ಬ್ ಇದ್ರೆ ಥಿಂಕ್, ಥಾಟ್, ಥಿಂಕಿಂಗ್, ಟು ಥಿಂಕ್. ಇದರಲ್ಲಿ ವರ್ಬ್ P4 ಯಾವುದಪ್ಪ ಅಂದ್ರೆ ಥಿಂಕಿಂಗ್ ಅಂತಕ್ಕಂಥದ್ದು. ಅಂದ್ರೆ ವರ್ಬ್ P1 ಗೆ ನಾವು ING ಅನ್ನ ಪ್ರತ್ಯಯವನ್ನ ಹಚ್ಚಿ ನಾವು ಇಲ್ಲಿ ಏನ್ ಮಾಡಬೇಕಾಗುತ್ತೆ, ವರ್ಬ್ ಫಾರ್ಮ್ ಅನ್ನ ಬಳಸಬೇಕಾಗಿದೆ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ವರ್ಬ್ P4 ಫಾರ್ಮ್. ನಂತರ ನಾವು ಕೊನೆಗೆ ಏನ್ ಮಾಡಬೇಕು, ಆಬ್ಜೆಕ್ಟ್ ಅನ್ನ ಬಳಸಬೇಕಾಗ್ತದೆ. ಹೌದಾ, ಉದಾಹರಣೆಯಾಗಿ ಹಿ ಈಸ್ ಸರ್ಚಿಂಗ್ ಜಾಬ್ ಅಂತ ಇದೆ. ಹಿ ಈಸ್ ಸರ್ಚಿಂಗ್ ಜಾಬ್. ಹೌದಾ, ಈ ಒಂದು ವಾಕ್ಯದಲ್ಲಿ ಹಿ ಅಂತಕ್ಕಂಥದ್ದು ಸಬ್ಜೆಕ್ಟ್. ಈಗಾಗಲೇ ನಾನು ಸಬ್ಜೆಕ್ಟ್ ಹೇಳಿದ್ದೇನೆ. ಕರ್ತೃಪದ ಜಾಗದಲ್ಲಿ ನೀವು ಪ್ರನೌನ್ ಅನ್ನು ಬಳಸಬಹುದು, ನೌನ್ ಅನ್ನು ಕೂಡ ಬಳಸಬಹುದು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್. ಇಲ್ಲಿ ಆಮ್, ಈಸ್, ಆರ್ ಈ ಮೂರು ಸಹಾಯಕ ಕ್ರಿಯಾಪದಗಳಿದ್ದಾವೆ. ಅದರಲ್ಲಿ ನಾನಿಲ್ಲಿ ಈಸ್ ಅನ್ನ ಬಳಸಿದ್ದೇನೆ. ಇಲ್ಲಿ ವರ್ಬ್ P4 ಅನ್ನ ಬಳಸಿದ್ದೀನಿ. ಇದು ವರ್ಬ್ P4. ಹೌದಾ, ಸರ್ಚ್ ಅಂತಕ್ಕಂತಹ ಒಂದು ಕ್ರಿಯಾಪದದ P4 ಫಾರ್ಮ್ ಯಾವ್ದಪ್ಪ ಅಂದ್ರೆ ಸರ್ಚಿಂಗ್ ಅಂತಕ್ಕಂಥದ್ದು. ಸರ್ಚ್ಡ್, ಸರ್ಚಿಂಗ್, ಟು ಸರ್ಚ್. ಈ 5 ಫಾರ್ಮ್ಗಳಲ್ಲಿ ಒಂದು ಕ್ರಿಯಾಪದ ರಚನೆಯಾಗಿದೆ. ಅದೇ ರೀತಿ ಯಾವ್ದಪ್ಪ ಅಂದ್ರೆ ಇದು ಆಬ್ಜೆಕ್ಟ್. ಜಾಬ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ P4, ಇದು ಆಬ್ಜೆಕ್ಟ್. ಇದೆಲ್ಲವೂ ಕೂಡಿ ಏನಪ್ಪಾ ಅಂದ್ರೆ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಒಂದು ಉದಾಹರಣೆಯಾಗಿದೆ. ಇಲ್ಲಿ ನಾವು ಮೂರು ಸಹಾಯಕ ಕ್ರಿಯಾಪದಗಳನ್ನು ನೋಡ್ತೀವಿ. ಒಂದು ಆಮ್, ಒಂದು ಈಸ್, ಒಂದು ಆರ್ ಅಂತ ಹೇಳಿ. ಹಾಗಾದ್ರೆ ಈ ಮೂರು ಸಹಾಯಕ ಕ್ರಿಯಾಪದಗಳನ್ನ ಯಾವ ನೌನ್ಗಳ ಮುಂದೆ ಅಥವಾ ಯಾವ ಪ್ರನೌನ್ಗಳ ಮುಂದೆ ಅಂದ್ರೆ ನಾಮಪದ ಅಥವಾ ಸರ್ವನಾಮಗಳ ಮುಂದೆ ಬಳಸಬೇಕು ಅನ್ನೋದನ್ನ ನಾವು ನೋಡೋಣ. ಮೊದಲೇದು ಆಮ್ ಅಂತಕ್ಕಂತಹ ಸಹಾಯಕ ಕ್ರಿಯಾಪದವನ್ನ ಎಲ್ಲಿ ಬಳಸಬೇಕು? ಕೇವಲ ಆ ಆಮ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದವನ್ನ ಐ ಅಂತಕ್ಕಂಥ ಪ್ರನೌನ್ ಮುಂದೆ ಮಾತ್ರ ನಾವು ಇದನ್ನ ಬಳಸಬೇಕಾಗ್ತದೆ. ನಂತರ ಎರಡನೇದು ಈಸ್ ಅಂತಕ್ಕಂತಹ ಸಹಾಯಕ ಕ್ರಿಯಾಪದವನ್ನ ಒಂದು ಹಿ ಇದ್ದಾಗ ಬಳಸಬೇಕು. ಇಲ್ಲಿ ನಾನು ಹಿ ಈಸ್ ಅಂತ ಮಾಡಿದ್ದೀನಿ. ಸೊ ಹಿ ಇದ್ದಾಗ ಈಸ್ ಬಳಸಬೇಕು. ಸಿ ಇದ್ದಾಗ ಬಳಸಬೇಕು. ನಂತರ ಇಟ್ ಇದ್ದಾಗ ನಾವು ಈಸ್ ಅನ್ನ ಬಳಸಬೇಕು. ಅದರ ಜೊತೆಗೆ ನಾಮಪದಗಳಿಗೆ ಬಂದಾಗ ನೇಮ್ ಆಫ್ ಬಾಯ್, ಹುಡುಗನ ಹೆಸರಿದ್ದಾಗ ಈಸ್ ಬಳಸಬೇಕು. ಗರ್ಲ್, ಹುಡುಗಿ ಹೆಸರಿದ್ದಾಗ ಈಸ್ ಬಳಸಬೇಕು. ಗರ್ಲ್, ಹುಡುಗಿಯ ಹೆಸರಿದ್ದಾಗ ನಾವು ಈಸ್ ಬಳಸಬೇಕು. ಅನಿಮಲ್, ಪ್ರಾಣಿಯ ಹೆಸರಿದ್ದಾಗ ಈಸ್ ಬಳಸಬೇಕು. ಬರ್ಡ್, ಪಕ್ಷಿಯ ಹೆಸರಿದ್ದಾಗ ಈಸ್ ಬಳಸಬೇಕು. ಪ್ಲೇಸ್, ಸ್ಥಳದ ಹೆಸರಿದ್ದಾಗ ಈಸ್ ಬಳಸಬೇಕು. ಅಂಡ್ ಥಿಂಗ್, ವಸ್ತುವಿನ ಹೆಸರಿದ್ದಾಗ ನಾವು ಈಸ್ ಅನ್ನ ಬಳಸಬೇಕು. ಈಸ್ ಎಲ್ಲಿ ಬಳಸಬೇಕು? ಹಿ, ಸಿ, ಇಟ್, ನೇಮ್ ಆಫ್ ಬಾಯ್, ಹುಡುಗನ ಹೆಸರು. ಗರ್ಲ್, ಹುಡುಗಿ ಹೆಸರು. ಅನಿಮಲ್, ಬರ್ಡ್, ಪ್ಲೇಸ್, ಥಿಂಗ್. ಈ ಎಲ್ಲಾ ಅಂಶಗಳಿದ್ದಾಗ ನಾವು ಈಸ್ ಅನ್ನ ಬಳಸಬೇಕಾಗ್ತದೆ. ಇನ್ನ ಕೊನೆಯದಾಗಿ ಆರ್ ಅಂತಕ್ಕಂತಹ ಸಹಾಯಕ ಕ್ರಿಯಾಪದ. ಈ ಆರ್ ಸಹಾಯಕ ಕ್ರಿಯಾಪದವನ್ನು ಎಲ್ಲಿ ಬಳಸಬೇಕು? ಒಂದನೇದಾಗಿ ಉಯ್ ಅಂತಕ್ಕಂಥ ಪ್ರನೌನ್ ಮುಂದೆ, ಯು ಅಂತಕ್ಕಂಥ ಪ್ರನೌನ್ ಮುಂದೆ, ನಂತರ
ದೇ ಅಂತಕ್ಕಂಥ ಪ್ರೊನೌನ್ ಮುಂದೆ ಕೊನೆಗೆ ಪ್ಲೂರಲ್ ನೌನ್ ಇದ್ದಾಗ, ಹೌದಾ, ಪ್ಲೂರಲ್ ನೌನ್ ಇದ್ದಾಗ, ಪ್ಲೂರಲ್ ನೌನ್ ಅಂದ್ರೆ ಬಹುವಚನ ನಾಮಪದಗಳು, ಪ್ಲೂರಲ್ ನೌನ್ ಇದ್ದಾಗ, ಪ್ಲೂರಲ್ ನೌನ್ಗಳು ಯಾವತ್ತೂ ಕೂಡ ಎಸ್ ಐ ಎಸ್ ದಿಂದ ಅವು ಕೊನೆಗೊಂಡಿರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಅನಿಮಲ್, ಎಲಿಫೆಂಟ್ ಅಂತಕ್ಕಂಥ ಅನಿಮಲ್ಗೆ ನಾವು ಈಸ್ ತಗೊಂಡ್ರೆ, ಇದೇ ಎಲಿಫೆಂಟ್ ಅಂತಕ್ಕಂಥ ಪ್ರಾಣಿ ಹೆಸರನ್ನ ನಾವು ಪ್ಲೂರಲ್ ಮಾಡಿದಾಗ, ಅಂದ್ರೆ ಎಲಿಫೆಂಟ್ಸ್ ಮಾಡಿದಾಗ, ಪ್ಲೂರಲ್ ನೌನ್ ಆಯ್ತದ್ದು, ಎಲಿಫೆಂಟ್ಸ್ ಮಾಡಿದಾಗ ನಾವಿಲ್ಲಿ ಆರ್ ಅಂತಕ್ಕಂಥ ಸಹಾಯ ಕ್ರಿಯಾಪದವನ್ನ ನಾವಿಲ್ಲಿ ಬಳಸಬೇಕಾಗ್ತದೆ. ಸೊ ಪ್ರಿಯ ವೀಕ್ಷಕರೇ, ಒಟ್ಟಾರೆಯಾಗಿ ನಾವು ಈ ಒಂದು ಟೆನ್ಸ್ ನಲ್ಲಿ ಯಾವ ರೀತಿಯಾಗಿ ನಾವು ಆಮ್, ಈಸ್, ಆರ್ ನ ಬಳಸಬೇಕು ಅದರ ಫಾರ್ಮುಲಾವನ್ನ ಈಗ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸೊ ಹಾಗಾದ್ರೆ ತದನಂತರ ನಾವು ಒಂದು ವಾಕ್ಯವನ್ನ, ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇರತಕ್ಕಂಥ ಒಂದು ವಾಕ್ಯವನ್ನ ಯಾವ ರೀತಿ ಪಾಸಿಟಿವ್ ಇದ್ದದ್ದು ನೆಗೆಟಿವ್, ನೆಗೆಟಿವ್ ಇದ್ದದನ್ನ ಇಂಟ್ರಾಗೇಟಿವ್, ಇಂಟ್ರಾಗೇಟಿವ್ ಇದ್ದದನ್ನ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಆಗಿ ಬದಲಾಯಿಸಬೇಕು ಅನ್ನೋದನ್ನ ನಾವು ನೋಡೋಣ. ಹಾಗಾದ್ರೆ ಪಾಸಿಟಿವ್ ನಲ್ಲಿ ಒಂದು ಎಕ್ಸಾಂಪಲ್, ರೋಹಿತ್ ಈಸ್, ರೋಹಿತ್ ಅಂತಕ್ಕಂಥ ಒಂದು ನಾಮಪದದ ಮುಂದೆ ನಾವು ಈಸ್ ಅನ್ನು ಬಳಸಬೇಕು. ರೋಹಿತ್ ಈಸ್ ಸ್ಲೀಪಿಂಗ್ ನೌ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದ ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್ ಇದು, ಹೌದಾ. ಈಗಾಗಲೇ ಫಾರ್ಮುಲಾ ಕೊಟ್ಟಿದ್ದೀನಿ, ಫಾರ್ಮುಲಾ ಪ್ರಕಾರ ನಾವು ಸೆಂಟೆನ್ಸ್ ಅನ್ನ ರಚನೆ ಮಾಡಬೇಕು. ಈ ವಾಕ್ಯವನ್ನ ನೆಗೆಟಿವ್ ಮಾಡಬೇಕಾದ್ರೆ ನಾವು ಸಹಾಯಕ ಕ್ರಿಯಾಪದಗಳಿಗೆ ಮಾತ್ರ ನಾಟ್ ಹಚ್ಚಬೇಕು. ಫಾರ್ ಎಕ್ಸಾಂಪಲ್ ಆಮ್ ಪ್ಲಸ್ ನಾಟ್ ಇದ್ರೆ ಆಮಂಟ್ ಆಗ್ತದೆ, ಅಂದ್ರೆ ಆಮ್ ನಾಟ್ ಅನ್ನು ಹಚ್ಚಬೇಕು. ಈಸ್ ಪ್ಲಸ್ ನಾಟ್ ಇದ್ರೆ ಇಸಂಟ್ ಆಗ್ತದೆ, ಅದು ಈಸ್ ನಾಟ್ ಹಚ್ಚಬೇಕು. ಅಂಡ್ ಆರ್ ಪ್ಲಸ್ ನಾಟ್ ಇದ್ರೆ ಅರಂಟ್ ಆಗ್ತದೆ, ಅವಾಗ ಆರ್ ನಾಟ್ ಅನ್ನು ನಾವು ಹಚ್ಚಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ನೆಗೆಟಿವ್ ಮಾಡಿದಾಗ ರೋಹಿತ್ ಈಸ್ ನಾಟ್ ಸ್ಲೀಪಿಂಗ್ ನೌ, ರೋಹಿತ್ ಈಸ್ ನಾಟ್ ಸ್ಲೀಪಿಂಗ್ ನೌ, ಇದು ಈಗ ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಈಗ ಇದು ಮೊದಲೇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಸಕಾರಾತ್ಮಕ ವಾಕ್ಯ. ಈ ವಾಕ್ಯ ಇಲ್ಲಿ ನೆಗೆಟಿವ್ ಆಗಿದೆ. ಇದನ್ನೇ ನಾವು ಇಂಟರಾಗೇಟಿವ್ ಮಾಡಿದಾಗ ಈಸ್ ಅಂತಕ್ಕಂಥದ್ದು ಈ ಕಡೆ ಬರಬೇಕು, ರೋಹಿತ್ ಅಂತಕ್ಕಂಥ ಹೆಸರು ಈ ಕಡೆ ಹೋಗಬೇಕು. ನಾನು ಮೊದಲನೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ವಿಡಿಯೋದಲ್ಲಿ ಯಾವ ರೀತಿ ಪಾಸಿಟಿವ್, ನೆಗೆಟಿವ್, ಇಂಟರಾಗೇಟಿವ್ ಪ್ಲಸ್ ನೆಗೆಟಿವ್ ಮಾಡೋದನ್ನ ಹೇಳಿದ್ದೇನೆ. ಈಗ ಈಸ್ ಈ ಕಡೆ ಬಂದಾಗ ಈಸ್ ರೋಹಿತ್ ಈ ಕಡೆ ಹೋಯಿತು. ಈಸ್ ರೋಹಿತ್ ಸ್ಲೀಪಿಂಗ್ ನೌ, ಪ್ರಶ್ನೆಯನ್ನ ಮಾಡಬೇಕು. ಈಸ್ ರೋಹಿತ್ ಸ್ಲೀಪಿಂಗ್ ನೌ, ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ನಾವು ಕೊನೆಗೊಳಿಸಬೇಕು. ಯಾಕಂದ್ರೆ ಇದು ಪ್ರಶ್ನಾರ್ಥಕ ವಾಕ್ಯ ಇದೆ, ಇಂಟರಾಗೇಟಿವ್ ಸೆಂಟೆನ್ಸ್ ಇದೆ, ಅದಕ್ಕೋಸ್ಕರ ಈಸ್ ರೋಹಿತ್ ಸ್ಲೀಪಿಂಗ್ ನೌ ಇಂಟರಾಗೇಟಿವ್ ಸೆಂಟೆನ್ಸ್ ಆಯ್ತು. ಈಗ ಇಂಟರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ಈಸ್ ನಾಟ್, ನಾವು ಈ ಕಡೆನೆ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಶ್ನೆನೂ ಕೂಡ ಇರಬೇಕು, ಇಲ್ಲಿ ನಕಾರಾತ್ಮಕತೆಯನ್ನು ಕೂಡ ತೋರಿಸ್ತಾ ಇರಬೇಕು. ಹಾಗಾದ್ರೆ ಈಸ್ ನಾಟ್ ಅನ್ನ ಪೂರ್ತಿಯಾಗಿ ನಾವು ಈ ಕಡೆ ತಗೋಬೇಕು. ಸಬ್ಜೆಕ್ಟ್ ಅಂತಕ್ಕಂಥ ರೋಹಿತ್ ಅಂತಕ್ಕಂಥ ಸಬ್ಜೆಕ್ಟ್ ಅನ್ನು ಈ ಕಡೆ ತಗೋಬೇಕು. ಹಾಗಾದ್ರೆ isn't ರೋಹಿತ್ ಸ್ಲೀಪಿಂಗ್ ನೌ, isn't ರೋಹಿತ್ ಸ್ಲೀಪಿಂಗ್ ನೌ. ಈ ರೀತಿಯಾಗಿ ನಾವು ಒಂದು ವಾಕ್ಯವನ್ನ ಇಂಟರಾಗೇಟಿವ್ ಪ್ಲಸ್ ನೆಗೆಟಿವ್ ಆಗಿ ಮಾಡಬೇಕು. ಇಲ್ಲಿ ಇಂಟರಾಗೇಟಿವ್ ಇದೆ, ಈಸ್ ರೋಹಿತ್ ಸ್ಲೀಪಿಂಗ್ ನೌ ಅಂತ ಕೇಳ್ತಾ ಇದ್ರೆ ಪ್ರಶ್ನೆ, ರೋಹಿತ್ ಈಗ ಮಲಗುತ್ತಿದ್ದಾನೆಯೇ ಅಂತ ಕೇಳಿದಾಗ ಒಂದು ವೇಳೆ ಆತ ಮಲಗಿದ್ದ ಅಂದ್ರೆ ಎಸ್ ಪಾಸಿಟಿವ್ ವಾಕ್ಯದಲ್ಲಿ ಹೇಳಬೇಕು, ಎಸ್ ರೋಹಿತ್ ಈಸ್ ಸ್ಲೀಪಿಂಗ್ ನೌ, ಹೌದು ರೋಹಿತ್ ಈಗ ಮಲಗುತ್ತಿದ್ದಾನೆ. ಒಂದು ವೇಳೆ ರೋಹಿತ್ ಅಂತಕ್ಕಂಥ ಕರ್ತೃಪದ ವ್ಯಕ್ತಿ ಮಲ್ಕೊಂಡಿರ್ಲಿಲ್ಲ ಅಂದ್ರೆ ನೋ ಅಂತ ಹೇಳಬೇಕು, ನೆಗೆಟಿವ್ ವಾಕ್ಯವನ್ನು ಹೇಳಬೇಕು. ನೋ ರೋಹಿತ್ ಈಸ್ ನಾಟ್ ಸ್ಲೀಪಿಂಗ್ ನೌ ಅಂತ ಹೇಳಬೇಕು. ರೋಹಿತ್ ಈಗ ಮಲಗುತ್ತಿಲ್ಲ ಅಂತ ಹೇಳಿ ನಾವು ಈ ವಾಕ್ಯದಲ್ಲಿ ಹೇಳಬೇಕಾಗ್ತದೆ. ಸೊ ಒಟ್ಟಾರೆಯಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಕ್ರಿಯೆ ನಡೆಯುತ್ತಿರೋದನ್ನ, ವರ್ತಮಾನ ಕಾಲದಲ್ಲಿ ಕ್ರಿಯೆ ನಡೆಯುತ್ತಿರೋದನ್ನ ಏನ್ ಮಾಡಬೇಕಾಗ್ತದೆ, ನಾವು ಹೇಳಬೇಕಾಗ್ತದೆ. ಇಲ್ಲಿ ಒಂದು ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ. ಈಗ ಮತ್ತೊಂದು ಉದಾಹರಣೆಯನ್ನು ನಾವು ನೋಡೋಣ. ಸೊ ವಿ ಆರ್ ಡ್ರೈವಿಂಗ್ ಕಾರ್, ಹೌದಾ, ನಾವು ಕಾರನ್ನ ಚಲಾಯಿಸುತ್ತಿದ್ದೇವೆ. ಈ ವಾಕ್ಯ ಈಗ ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ಇದೆ. ಈ ವಾಕ್ಯವನ್ನು ನಾವು ನೆಗೆಟಿವ್ ಮಾಡಬೇಕಾದ್ರೆ
ಹೆಲ್ಪಿಂಗ್ ವರ್ಬ್ಗೆ ನಾಟ್ ಹಚ್ಚಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದಪ್ಪ ಅಂದ್ರೆ ಆರ್. ಹೌದಾ? ಹಾಗಾದ್ರೆ ನೆಗೆಟಿವ್ ಮಾಡಿದ್ರೆ ವಿ ಆರ್ ನಾಟ್ ಡ್ರೈವಿಂಗ್ ಕಾರ್. ವಿ ಆರ್ ನಾಟ್ ಡ್ರೈವಿಂಗ್ ಕಾರ್. ಇದನ್ನ ಶಾರ್ಟ್ ಫಾರ್ಮ್ ಆಗಿ ವಿ ಆರಂಟ್ ಡ್ರೈವಿಂಗ್ ಕಾರ್ ಕೂಡ ನಾವು ಮಾಡಬಹುದು. ಈಗ ಇದು ನೆಗೆಟಿವ್ ಆಯ್ತು. ಈಗ ಇಂಟ್ರಾಗೇಟಿವ್ ಮಾಡಿದಾಗ ಆರ್ ಈ ಕಡೆ ಬರಬೇಕು, ವಿ ಈ ಕಡೆ ಹೋಗಬೇಕು. ಹೌದಾ? ಆರ್ ವಿ ಡ್ರೈವಿಂಗ್ ಕಾರ್. ಆರ್ ವಿ ಡ್ರೈವಿಂಗ್ ಕಾರ್ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಡಬೇಕು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ. ಇದೇ ವಾಕ್ಯವನ್ನ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಮಾಡಿದಾಗ ಆರ್ ನಾಟ್ ಅನ್ನ ಪೂರ್ತಿಯಾಗಿ ಈ ಕಡೆ ತರಬೇಕು. ಹೌದಾ? ಹಾಗಾದ್ರೆ ಆರ್ ನಾಟ್ ವಿ ಅಥವಾ ಅರಂಟ್ ವಿ, ಆರ್ ನಾಟ್ ವಿ ಡ್ರೈವಿಂಗ್ ಕಾರ್, ಆರ್ ನಾಟ್ ವಿ ಡ್ರೈವಿಂಗ್ ಕಾರ್. ಹೌದಾ? ಈ ರೀತಿಯಾಗಿ ನಾವು ಒಂದು ವಾಕ್ಯವನ್ನ ಪಾಸಿಟಿವ್ ನಿಂದ ನೆಗೆಟಿವ್ ಗೆ, ನೆಗೆಟಿವ್ ನಿಂದ ಇಂಟ್ರಾಗೇಟಿವ್ ಗೆ, ಇಂಟ್ರಾಗೇಟಿವ್ ನಿಂದ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಗೆ ನಾವು ಪರಿವರ್ತನೆ ಮಾಡಿದ್ದೇವೆ. ಹಾಗಾದ್ರೆ ವಿ ಆರ್ ಡ್ರೈವಿಂಗ್ ಕಾರ್ ಅಂದ್ರೆ ನಾವು ಕಾರನ್ನ ಚಲಾಯಿಸುತ್ತಿದ್ದೇವೆ. ಕ್ರಿಯೆ ವರ್ತಮಾನ ಕಾಲದಲ್ಲಿ ನಡೆದಿದೆ. ಈಗ ಇಲ್ಲಿ ವಿ ಆರ್ ನಾಟ್ ಡ್ರೈವಿಂಗ್ ಕಾರ್, ನಾವು ಕಾರನ್ನ ಚಲಾಯಿಸುತ್ತಿಲ್ಲ. ಈ ರೀತಿಯಾಗಿ ಕನ್ನಡದಲ್ಲಿ ಅರ್ಥವನ್ನು ಕೊಡಬೇಕು. ಪ್ರಶ್ನಾರ್ಥಕ ವಾಕ್ಯದಲ್ಲಿ ಆರ್ ವಿ ಡ್ರೈವಿಂಗ್ ಕಾರ್, ನಾವು ಕಾರನ್ನ ಚಲಾಯಿಸುತ್ತಿದ್ದೇವೆ ಅಂತ ಕೇಳಿದಾಗ ಎಸ್ ಇದ್ರೆ ಎಸ್ ವಿ ಆರ್ ಡ್ರೈವಿಂಗ್ ಕಾರ್, ಮತ್ತೆ ಅದನ್ನ ಪಾಸಿಟಿವ್ ವಾಕ್ಯದಲ್ಲಿ ಪರಿವರ್ತನೆ ಮಾಡಿ ಹೇಳಬೇಕು. ಒಂದ್ ವೇಳೆ ಕಾರನ್ನ ಚಲಾಯಿಸ್ತಿರ್ಲಿಲ್ಲ ಅಂದ್ರೆ ನೋ, ಇಲ್ಲ, ವಿ ಆರ್ ನಾಟ್ ಡ್ರೈವಿಂಗ್ ಕಾರ್, ನಾವು ಕಾರನ್ನ ಚಲಾಯಿಸುತ್ತಿಲ್ಲ. ಹಾಗಾದ್ರೆ ಆರ್ ನಾಟ್ ವಿ ಡ್ರೈವಿಂಗ್ ಕಾರ್, ನಾವು ಕಾರನ್ನ ಚಲಾಯಿಸುತ್ತಿರಲಿಲ್ಲವೇ ಅಂತ ಕೇಳಿದಾಗ ಒಂದು ವೇಳೆ ಪಾಸಿಟಿವ್ ಇದ್ರೆ ಎಸ್ ವಿ ಆರ್ ಡ್ರೈವಿಂಗ್ ಕಾರ್, ನೋ ವಿ ಆರ್ ನಾಟ್ ಡ್ರೈವಿಂಗ್ ಕಾರ್. ಈ ಎರಡೂ ಪ್ರಶ್ನೆಗಳಿಗೆ ಎಸ್ ಇದ್ರೆ ಪಾಸಿಟಿವ್ ಉತ್ತರ, ನೋ ಇದ್ರೆ ನೆಗೆಟಿವ್ ಉತ್ತರಗಳನ್ನ ನಾವು ಕೊಡಬೇಕು. ಸೊ ಒಟ್ಟಾರೆಯಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಫಾರ್ಮುಲಾ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಆಮ್ ಈಸ್ ಆರ್ ಪ್ಲಸ್ ವರ್ಬ್ ಬಿಫೋರ್ ಫಾರ್ಮ್ ಅಂದ್ರೆ ಐಎನ್ಜಿ ಅನ್ನು ಹಚ್ಚಬೇಕು ವರ್ಬ್ P1 ಗೆ, ನಂತರ ಆಬ್ಜೆಕ್ಟ್ ಅನ್ನ ಹಚ್ಚಬೇಕು. ಇದು ಫಾರ್ಮುಲಾ. ಅದರ ಜೊತೆಗೆ ನಾವು ಆಮ್ ಈಸ್ ಆರ್ ನ ಎಲ್ಲೆಲ್ಲಿ ಬಳಸಬೇಕು, ಯಾವ ಪ್ರೊನೌನ್ ಮುಂದೆ ಬಳಸಬೇಕು, ಯಾವ ನೌನ್ ಮುಂದೆ ಬಳಸಬೇಕು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಅದೇ ರೀತಿಯಾಗಿ ಒಂದು ವಾಕ್ಯವನ್ನ ಪಾಸಿಟಿವ್ ಇದ್ದದನ್ನ ನೆಗೆಟಿವ್, ನೆಗೆಟಿವ್ ಇದ್ದದನ್ನ ಪಾಸಿಟಿವ್, ಹೌದಾ? ಅದೇ ರೀತಿ ಇಂಟ್ರಾಗೇಟಿವ್, ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಯಾವ ರೀತಿ ಬದಲಾಯಿಸಬೇಕು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಸೊ ಪ್ರಿಯ ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಅನುಕೂಲಕರವಾಗಿದೆ. ಇನ್ನು ಮುಂದಿನ ತರಗತಿಯಲ್ಲಿ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ತೇನೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.